ನಾವು ಕೊಡಲ್ಲ ಕಣ್ಸಂಗೆ, ನಮ್ದೇನೋ ಒಂದು ಅರ್ಧ ಎಕರೆ ಇದೆ, ಹುಲ್ಲು ಹಾಕೊಂಡು ಜೀವನ ಮಾಡ್ತೀವಿ. ನಾವು ಕೊಡಲ್ಲ ಜಮೀನು, ಅಷ್ಟೇ. ತಾವೇನ್ ಹೇಳ್ತೀರಾ ಸರ್? ಬಹುತೇಕ ರೈತರು ಜಮೀನನ್ನ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ, ಕೆಲವರು ಮಾತ್ರ ವಿರೋಧ ಮಾಡ್ತಿದ್ದಾರೆ ಅಂತ ಹೇಳ್ತೀವಿ ಸರ್. ಕೆಲವ್ರು ಯಾರು ವಿರೋಧ ಮಾಡ್ತಾ ಇಲ್ಲ, ಕೆಲವು ಎಲ್ಲಾರು ವಿರೋಧನೆ ಮಾಡ್ತಾ ಇರೋದು. ಯಾರೋ ಒಂದ್ 4 ಜನ 5 ಜನ ಒಂದು ವಿರೋಧ ಮಾಡ್ತಿರ್ಬೇಕು ಅಷ್ಟೇನೆ. ಎಲ್ಲಾ ರೈತರು ನಾವು ಜಮೀನ್ ಕೊಡೋದಿಲ್ಲ, ನಾವು ಜಮೀನಲ್ಲೇ ನಾವು ಅವತ್ತಿನ ನಮ್ ತಾತ ಮುತ್ತಾತಿನ ಕಾಲದಿಂದ ಜಮೀನಲ್ಲೇ ನಾವು ವಾಸ ಮಾಡ್ತಾ ಇರೋದು. ಇವತ್ಕೊಬ್ಬರು ನಾವ್ ಎಲ್ಲೋ ಜೀವನ ಮಾಡೋ ಅಂತ ಎಲ್ಲಾ ರೈತರು ಕೇಳ್ತಾ ಇರೋದು. ಇವತ್ತು ಯಾರ 4 ಜನ ಬಂದು ವಿರೋಧ ಮಾಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ಒಂದು ಇದು ಮಾಡ್ತಾ ಇದಾರೆ ಹೊರತು ಸಾವಿರಾರು ಜನ ಲಕ್ಷಾಂತರ ಜನ ವಿರೋಧ ಮಾಡ್ತಾರ, ಅವ್ರಿಗೆ ಯಾರಿಗೂ ಕಣ್ ಕಾಣಿಸ್ತಾ ಇಲ್ಲ. ಯಾರ 4 ಜನ ಎಲ್ಲ ಕುತ್ಕೊಂಡಾಗ ವಿರೋಧ ಮಾಡ್ತಾರೆ, ಮತ್ತೆ ಅವ್ರ ಮಧ್ಯೆ ಜನ ಕಣ್ ಕಾಣ್ತಾವ್ರೆ. ಸಾವಿರಾರು ಜನ ಕುತ್ಕೊಂಡವ್ರ ಒಂದು 16 ತಿಂಗಳಿಂದ 17 ತಿಂಗಳಿಂದ ನಾವು ರೈತರು ರಸ್ತೆ ಕುತ್ಕೊಂಡು ಪ್ರತಿಭಟನೆ ಮಾಡೋದು, ಅವ್ರಿಗೆಲ್ಲ ಏನು ಕಣ್ಣೆ ಕಾಣಿಸ್ತಾ ಇಲ್ಲ. ಅವರು ಸಾವಿರಾರು ಜನ ಕುತ್ಕೊಂಡು ರೈತರು ಹೋರಾಟ ಮಾಡ್ತಾರೆ, ಅವ್ರ ರೈತರೆಲ್ಲ ಅವರೆಲ್ಲ ಬೇರೆ ಕಡೆಯಿಂದ ಎಲ್ಲೆಲ್ಲ ಕರ್ಕೊಂಡ್ ಕುಣಿಸ್ಕೊಂಡಿರೋದು. ಅವ್ರನ್ನ ಯಾವತ್ತು ರೈತರನ್ನ ಯಾರನ್ನ ಕರ್ಕೊಂಡ್ ಕುಣಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಅವರು ಸ್ವಾರ್ಥಕ್ಕೋಸ್ಕರ ಇವತ್ತು ಯಾರೋ ಬೆಳ್ಳೆಣಿಕೆ ತರ ಒಂದು 30-20 ಜನ ಇರ್ಬೋದು, 30 ಎಕರೆ 10 ಎಕರೆ 20 ಎಕರೆ ಮಡಿಕೊಂಡಿರೋರು. ಇದ್ದವರೆಲ್ಲ ಅರ್ಧ ಎಕರೆ 10 ಗುಂಟೆ 20 ಗುಂಟೆ ಇರುವಂತವ್ರೆ ಜೀವನ ಮಾಡ್ತಾ ಇರೋದು. ಇವತ್ತು ಅವರು ಒಂದು ತಿಂಗಳಿಗಿಲ್ಲ ಒಂದು 50,000ದಿಂದ 60,000 70,000 1 ಲಕ್ಷ ಸಂಪಾದನೆ ಮಾಡ್ಕೊಂಡು ಮಕ್ಳು ಮರಿನ ಓದಿಸ್ಕೊಂಡು ಅವರು ಜೀವನ ಮಾಡ್ತಾವ್ರೆ. ಇವತ್ತು ಯಾರುನು ನಾವು ಭಿಕ್ಷಿಕ್ರಪ್ಪ ನಮ್ಗೇನು ತೊಂದರೆ ಆಗ್ಬಿಡಂತ ಯಾರ ಹತ್ರಕ್ಕೂ ಯಾರೂ ಹೋಗಿಲ್ಲ. ನಮ್ ಭೂಮಿ ನಮ್ಗೆ ಉಳ್ಕೋಬೇಕು, ನಮ್ಮ ಎಲ್ಲಿ ಏನೇ ಕಷ್ಟ ಬಂದ್ರು ನಾವ್ ಎಲ್ಲಿ ತನಕ ಹೋರಾಟ ಮಾಡೇ ಮಾಡ್ತೀವಿ, ನಮ್ ಭೂಮಿ ಅಂತ ಬಿಟ್ಕೊಡಲ್ಲ. ಕಾಂಗ್ರೆಸ್ MLA ಇದ್ದಾರೆ, ಕಾಂಗ್ರೆಸ್ ಸರ್ಕಾರನೇ ಇದೆ, ಎಲ್ಲ ಒಂದ್ ಕಡೆ MLA ಕೂಡ ನಿಮ್ ಕಷ್ಟ ಕೇಳಿ ಬರ್ಲಿಲ್ಲ ಅಂತ ಅಲ್ಲ. ನಾವು ಅವಾಗ ಏನ್ ನಮ್ MLA ಏನ್ ಬೇಕಾಯ್ತು, ನಾವು ಓಟ್ ಹಾಕ್ಬೇಕಾದ್ರೆ ಮಾತ್ರ ನಮ್ಮ ಕೈ ಹಿಡೀರಿ ಕಾಲ್ ಹಿಡೀರಿ ಮನೆ ತಿರ್ಗಾಡ್ಬೇಕಾಯ್ತು. ಅವತ್ ಮಾತ್ರ ನಮ್ಗೆ ಅವತ್ತು ರೈತರಿದ್ರು. ಇವತ್ತು ಯಾರು ರೈತರಿಲ್ಲ. ಯಾಕೆಂದ್ರೆ ಇವತ್ತು ಯಾರೋ ರಾಜಕಾರಣಿಗಳು ಇನ್ನೊಬ್ರು ಯಾರೋ ಮಾತ್ರ ಓಟ್ ಹಾಕಿರೋದು ಅಷ್ಟೇನೆ. ರೈತರುಗಳು ಓಟ್ ಹಾಕಿ ಅವ್ರನ್ನ MLA ಮಾಡಿಲ್ಲ. ನಮ್ ಕಷ್ಟ ಸುಖ ಕೇಳಕ್ ಅವ್ರಿಗೂ ಇದು ಇಲ್ಲ. ಬಂದೆ ನಿಮ್ ಕಷ್ಟ ಏನೋ ನಿಮ್ ಸುಖ ಏನೋ ಅಂತ ಬಂದು ವಿಚಾರಣೆ ಮಾಡಕ್ಕೂ ಆಗಲ್ಲ. ಅವ್ರು ಅವತ್ ಓಟ್ ಬೇಕಾಯ್ತು, ಅವತ್ ಮಾತ್ರ ಬಂದು ಜನಗಳು ನಿಮ್ ಕೈ ಹಿಡಿತೀವಿ ಕಾಲ್ ಹಿಡಿತೀವಿ ನಮ್ ಕೆಲಸ ಅಂತ ಹೇಳಿದ್ರು. ಇವತ್ತೇನು ಕಾಣ್ತೀವಿ ನಾವು ಮನೇಲಿ ಸೇರ್ಕೊಂಡವ್ರು. ಇವತ್ತು ನಮ್ ರೈತರು ಕಷ್ಟ ಸುಖ ಯಾರು ಕೇಳ್ತಾರೆ? ಯಾವುದೇ ರಾಜಕಾರಣಿಗಳು ಆಗ್ಲಬಹುದು, ಯಾರೇ ಆಗಿರ್ಬೋದು, ಯಾರು ಬಂದ್ ನಿಮ್ ಕಷ್ಟ ಸುಖ ಏನಂತ ಕೇಳ್ತಿಲ್ಲ. ನಮ್ ರೈತರುಗಳು 16 ತಿಂಗಳಿಂದ ಕುತ್ಕೊಂಡು ರೋಡಲ್ಲಿ ಪ್ರತಿಭಟನೆ ಮಾಡಿ ನಾವು 16 ತಿಂಗಳ ಮಳೆ ಗಾಳಿ ಅಂದಿರ ಬಿಸಿಲೆಲ್ಲ ಒಣಗಿ ರೈತರುಗಳು ಹೋರಾಟ ಮಾಡ್ತಾ ಇರೋನು ಯಾರು ಕಣ್ಣು ಕಾಣ್ತಿಲ್ಲ, ಯಾರು ಕಿವಿನೂ ಕೇಳ್ತಿಲ್ಲ. ಎಲ್ಲಾರ್ಗು ಕಿವಿಗಳು ಹೋಗ್ಬಿಟ್ಟಿದೆ, ಕಣ್ಣು ಹೋಗ್ಬಿಟ್ಟಿದೆ ಅವ್ರಿಗೆಲ್ಲರಿಗೂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.